ಆಲ್ರೆಡಿ. ಅದು ಪ್ರಿಪ್ರೇಷನ್ನು ಎಲ್ಲ ಮಸಾಲೆ ಆಲ್ರೆಡಿ ಮಾಡಿರ್ತೀವಿ. ಇದು ಕಬಾಬ್ ನಾರ್ಮಲ್ ಕಬಾಬ್ ಪೌಡರ್ ಯೂಸ್ ಮಾಡೋದು. ಅಂದರೆ ಇದು ನಮ್ಮದೇ ರೆಸಿಪಿ ಇದೆ. ಓಕೆ. ಸೊ ಫಸ್ಟು ನಾವು ತೊಗೊಂಡಿರೋಂಥ ಐಟಮ್ ಬಂದುಬಿಟ್ಟು ಕಬಾಬ್ ತೊಗೊಂಡಿದ್ದೀರಿ, ಮಶ್ರೂಮ್ ಕಬಾಬು. ಅದಕ್ಕೆ ಈರುಳ್ಳಿ ಕೊಟ್ಟಿದ್ದಾರೆ. ಮಶ್ರೂಮ್ ಕಬಾಬ್ ಹೇಗೆ ಅಂತಂದರೆ ಅವ್ರದ್ದೊಂದು ಸೀಕ್ರೆಟ್ ರೆಸಿಪಿ ಇದೆ ಅಂತೆ. ಸೊ ಅದು ಏನು ಅಂತ ಬಿಟ್ಕೊಟ್ಟಿಲ್ಲ, ಅವ್ರು ಏನು ಅಂತ ಹೇಳಿಲ್ಲ. ಸೊ ಇವತ್ತು ಮಳೆ ಬೀಳ್ತೈತೆ, ಫುಲ್ ಜೋರಾಗಿ ಮಳೆ ಬೀಳ್ತಾಯಿತ್ತು. ಸೊ ಹಾಗಾಗಿ ಒಂದು ಒಳ್ಳೆ ಮಶ್ರೂಮ್ ಟೇಸ್ಟ್ ಮಾಡೋಣ ಅಂತ ಹಿಂಗೆ ಪಾಸ್ ಆಗ್ತಾಯಿದ್ರಿ. ಸೊ ಇದನ್ನು ನೋಡಿದ್ರಿ. ಸೊ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ಫುಲ್ ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ. ಸೊ ಮಶ್ರೂಮು ನೋಡಿ. ಸೊ ಫಸ್ಟು ಮಶ್ರೂಮ್ ಕಬಾಬ್ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಡೋಣ. ಫುಲ್ ಕೆಂಪಾಗಿ ರೋಸ್ಟ್ ಆಗಿದೆ, ಕ್ಲೀನಾಗಿ. ಫುಲ್ ಕಂಪ್ಲೀಟಾಗಿ ಕುಕ್ ಆಗಿದೆ ಮಶ್ರೂಮು. ಮತ್ತು ತಿನ್ನ ಲೇಯರ್ ಆಫು ಕಬಾಬು, ಅಂದರೆ ಆ ಕಬಾಬು ಕಾರ್ನ್ಫ್ಲೋರು, ಆ ಕೋಟಿಂಗ್ ಎಲ್ಲ ಇದೆಲ್ಲ ಅದೇನು ಸಿಗುತ್ತೆ. ನೀಟಿಗೆ ಸೂಪರ್ ಕುಕ್ ಆಗಿದೆ ಮಶ್ರೂಮ್ ಕೂಡ. ಸೊ ಮಶ್ರೂಮ್ ತಿನ್ನೋರ್ಗಂತೂ ಹಬ್ಬನೇ. ಸೊ ಇದು ಲೈಟಾಗಿ ಮಶ್ರೂಮ್ ಫ್ಲೇವರ್ ಅಷ್ಟೇ ಇರೋದು, ಸಾಲ್ಟ್ ಆ್ಯಡ್ ಆಗಿದೆ. ಮತ್ತು ಇದೊಂದು ಸ್ವಲ್ಪ ಖಾರ ಇದೆ. ಸೊ ಸ್ವಲ್ಪ ಖಾರ ಜಾಸ್ತಿ ಎನ್ಹಾನ್ಸ್ ಮಾಡಬೇಕು ಅಂತಂದರೆ ಮಶ್ರೂಮ್ ಕಬಾಬ್ನ ತೊಗೊಂಡು ಗ್ರೀನ್ ಚಟ್ನಿ ಜೊತೆ ತಿನ್ಬಿಡ್ಬೇಕು. ಸೊ ಗ್ರೀನ್ ಚಟ್ನಿ ಮತ್ತು ಕಬಾಬು ಟೇಸ್ಟ್ ಮಾಡಿಬಿಡೋಣ. ನಿಮಗೆ ಫಸ್ಟು ಬಾಯಿ ಇಟ್ಟಿದ ತಕ್ಷಣ ಪುದೀನದು ಫ್ಲೇವರ್ ಹಂಗೆ ಸಿಗುತ್ತೆ ಬಾಯಿಗೆ. ಆಮೇಲೆ ಮೆಣಸಿನ್ಕಾಯಿ ಘಾಟು ಹೊಡಿಯುತ್ತೆ. ಆಮೇಲೆ ಸ್ವಲ್ಪ ಸಾಲ್ಟು. ಸೊ ಹಾಕಿ ಮಾಡಿರೋಂಥ ಮಶ್ರೂಮ್ ಕಬಾಬು. ನೀವೇನಾದರೂ ಇಲ್ಲಿ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಚೀರ್ಸ್. ಇಲ್ಲಿ ಮಶ್ರೂಮ್ ಕಬಾಬು ಮತ್ತು ಬಿರಿಯಾನಿ ಎರಡು ಐಟಮ್ ಅಷ್ಟೇ ಸಿಗೋದು. ಮತ್ತು ಅದು ಕಾಂಬೋ ಫಾರ್ಮ್ಸಲ್ಲಿ ಕೊಡ್ತಾರೆ. ಅದು ವೆರಿ ರೀಸನಬಲ್ ರೇಟಲ್ಲಿ ನಿಮಗೆ ಈ ಥರ ಟೇಸ್ಟ್ ಸಿಗ್ತದೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಅದು ಆ ಮೆಣಸಿನ್ಕಾಯಿ ಚಟ್ನಿ ಇದೆರಡಕ್ಕೂ ಒಳ್ಳೆ ಕಾಂಬಿನೇಷನು. ಸೊ ಇದೆರಡು ಒಳ್ಳೆ ಕಾಂಬಿನೇಷನು. ಫುಲ್ಲು ಖಾರವಾಗಿ ತಿಂತಾಯಿದ್ದೀರಾ ಅಂತಂದರೆ ಈ ಮಳೆಗೂ ಚಳಿಗೂ ಅದಕ್ಕಂತೂ ಸಖತ್ ಮಜಾ ಇರುತ್ತೆ. ನಾನೇನು ಹೇಳೋದು ಅಂದರೆ ಈ ಥರ ಸ್ಮಾಲ್ ಟ್ರಕ್ಕಿಗೆ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ಟೇಸ್ಟ್ ಮಾಡಿ. ಒಳ್ಳೆ ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಫುಲ್ ವೀಡಿಯೋ ನೋಡಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಈರುಳ್ಳಿ ಚಟ್ನಿ ಮತ್ತು ಮಶ್ರೂಮು. ಸ್ವಲ್ಪ ಚಟ್ನಿ, ಸ್ವಲ್ಪ ಈರುಳ್ಳಿ, ಕ್ರಿಸ್ಪಿ ಆಗಿರುವಂಥ ಕಬಾಬು. ಆಹಾ. ಸೊ ಹಾಯ್, ಹಲೋ, ನಮಸ್ತೆ ಕರುನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೌತಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು LIC ಮಾಡೋದು ಮಾತ್ರ ಮರಿಬೇಡಿ. LIC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ನಾವಿವತ್ತು ಬಂದಿರೋಂಥ ಸ್ಪಾಟ್ ಬಂದು ದೇವೇಗೌಡ ಪೆಟ್ರೋಲ್ ಬಂಕು. ಸೊ ದೇವೇಗೌಡ ಪೆಟ್ರೋಲ್ ಬಂಕು ಎಕ್ಸಾಕ್ಟಾಗಿ ದೇವೇಗೌಡ ಪೆಟ್ರೋಲ್ ಬಂಕಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಕತ್ತರಗುಪ್ಪೆಗೆ ಹೋಗೋ ಅಂಥ ರೋಡಲ್ಲಿ ಒಂದು ಪುಟ್ಟ ಕಾರ್ಟು. ಈಗ ಆ್ಯಕ್ಚುಲಿ ತುಂಬ ಮಳೆ ಬೀಳ್ತಾಯಿತ್ತು. ಸೊ ಹಾಗಾಗಿ ಒಂದು ಒಳ್ಳೆ ಮಶ್ರೂಮ್ ಬಿರಿಯಾನಿ ತಿನ್ನೋಣ ಅಂತ ಈ ಸ್ಪಾಟಿಗೆ ಬಂದ್ರಿ. ಸೊ ಈ ಮಶ್ರೂಮ್ ಸ್ಪಾಟ್ ಬಂದುಬಿಟ್ಟು ಮಶ್ರೂಮ್ ಮ್ಯಾಜಿಕ್ ಬಿರಿಯಾನಿ ಅನ್ನೋ ಸ್ಪಾಟಿಗೆ ಬಂದಿದ್ದೀರಿ. ಸ್ಯಾಟರ್ಡೇಸು ಏನು ಅಂತಂದರೆ ನಿಮಗೆ ಮಶ್ರೂಮ್ ಗೀ ರೈಸ್ ಸಿಗುತ್ತೆ. ಸೊ ಇದು ಬರೀ ಸ್ಯಾಟರ್ಡೇಸ್ ಮಾತ್ರ ಇರುತ್ತೆ. ಸೊ ಐಡಿಯಲಿ ಸ್ಯಾಟರ್ಡೇಸು ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಮಿಕ್ಕಿದ ದಿನ ಎಲ್ಲ ನಾರ್ಮಲಾಗಿ ಬಿರಿಯಾನಿ ಮತ್ತು ಕಬಾಬು
ಚಾಪ್ಸು ಪೆಪ್ಪರ್ ಡ್ರೈ ಎಲ್ಲ ಇರುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟು ವೆರಿ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ ನಿಮಗೆ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ಈ ಜಾಗಕ್ಕೆ ಬರ್ಬೋದು. ಸೊ ಇದು ಫುಲ್ಲು ಒಂದು ಕಾಂಬೋ ಥರ ಕೊಡ್ತಾರೆ. ಇದ್ರ ಜೊತೆಗೆ ಕಬಾಬು ಕೂಡ ಇರುತ್ತೆ. ಸೊ ಆ ಕಾಂಬೋ ಆದರೂ ತೊಗೊಬೋದು, ಇಲ್ಲ ನಮ್ಮ ಥರ ಸಪ್ರೇಟ್ ಆಗಾದರೂ ತೊಗೊಬೋದು. ಸೊ ಎರಡಲ್ಲಿ ಯಾವುದಾದ್ರೂ ನಿಮ್ಮ ಚಾಯ್ಸು. ಬಟ್ ಆದರೆ ಕಬಾಬ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಬಿರಿಯಾನಿ ತಿನ್ಬಿಡೋಣ. ಸೊ ಬಿರಿಯಾನಿ ನೋಡೋಣ ಬನ್ನಿ. ಸೊ ಬಿರಿಯಾನಿ ನೋಡಿ, ಬಿರಿಯಾನಿಲಿ ಮಶ್ರೂಮ್ ಎಷ್ಟು ಸಖತ್ತಾಗಿ ಕುಕ್ಕಾಗಿದೆ, ಫುಲ್ ಹೊಗೆ ಹೋಗ್ತಾಯಿದೆ. ಸೊ ಇದು ನನಗೆ ಫಸ್ಟು ತಿನ್ಬಿಡೋಣ. ಲೈಟಾಗಿ ಸಾಲ್ಟ್ ಇದೆ, ಮೆಣಸಿನ್ಕಾಯಿ ಖಾರ, ಪುದೀನ ಮತ್ತು ಚಕ್ಕೆ ಲವಂಗ ಘಾಟು ಮತ್ತು ಏಲಕ್ಕಿ ಅಲ್ಲೆಲ್ಲ ಸಿಗುತ್ತೆ. ಇನ್ನೆಲ್ಲ ಹೀರ್ಕೊಂಬಿಟ್ಟಿದೆ. ಒಂದೊಳ್ಳೆ ನಾಟಿ ಸ್ಟೈಲು ಮಶ್ರೂಮ್ ಪಲಾವ್ ತಿನ್ನಬೇಕು ಅಂತಂದರೆ ನೀವು ಇಲ್ಲಿ ಡೆಫಿನೆಟ್ಲಿ ಬರಬೇಕು. ಸೊ ರೈಸು ವಿತ್ತು ಮಶ್ರೂಮ್ ತಿನ್ಬಿಡೋಣ. ಒಂದು ಸಟಲ್ ಟೇಸ್ಟ್ ಇದೆ. ಹಂಗಂತಂದರೆ ತೀರಾ ಖಾರನೂ ಇಲ್ಲ, ತೀರಾ ಉಪ್ಪು ಇಲ್ಲ, ಒಂದು ಮೀಡಿಯಮ್ ಟೇಸ್ಟು. ಸಕ್ಕ ಟೇಸ್ಟ್ ಆಗಿದೆ. ಆ್ಯಕ್ಚುಲಿ ನಮಗೇನಾದರೂ ಖಾರ ಎನ್ಹಾನ್ಸ್ ಆಗಬೇಕು ಅಂದರೆ ಅವ್ರು ಕೊಟ್ಟಿರೋವಂಥ ಶೇರ್ವಾ ಅದನ್ನು ಹಾಕ್ಕೊಬೋದು. ಸೊ ಶೇರ್ವಾ ಹಾಕ್ಕೊಳ್ಳೋಣ. ಸೊ ಶೇರ್ವಾ ಹಾಕ್ಕೊಬೋದು, ಇಲ್ಲ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ ಮೇಲಿತ್ತು. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಅದು ಪುದೀನ ಮತ್ತು ಗ್ರೀನ್ ಚಿಲ್ಲಿ ಇದೆಯಲ್ಲ, ಆ ಚಟ್ನಿನೂ ಬೇಕಂದರೆ ಹಾಕ್ಕೊಬೋದು. ಸಖತ್ ಖಾರ ಇರುತ್ತೆ ಅದು. ಚೇರ್ಸ್. ಸೊ ಇವಾಗ ನಾವು ಟೇಸ್ಟ್ ಮಾಡ್ತಾಯಿದ್ದೀರಿ ಕರಿ ಮತ್ತು ಪಲಾವ್. ಲೈಟಾಗಿ ಈ ಟೊಮೆಟೊದು ಟ್ಯಾಂಗಿ ಫ್ಲೇವರು ಆ ಥರ ಇರೋವಂಥ ತೊಗೊಬೇಕು. ಸೊ ಇದನ್ನು ಪುದೀನ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಹಾಕಿ ರುಬ್ಬಿಟ್ಟು ಫುಲ್ ಖಾರ ಬರ್ಸ್ಬಿಟ್ಟು ಇದನ್ನು ರೆಡಿ ಮಾಡಿದ್ದಾರೆ. ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿ ಇದನ್ನು ಟೇಸ್ಟ್ ಮಾಡಿದ್ರೆ ಇನ್ನೂ ಎನ್ಹಾನ್ಸ್ ಆಗೋಗುತ್ತೆ ಟೇಸ್ಟು. ಖಾರ ತಿನ್ನೋರ್ಗಂತೂ ಇದು ಅದ್ಭುತವಾದ ಟೇಸ್ಟು. ಭಲೆ ತುಂಬ ಚೆನ್ನಾಗಿದೆ. ಈರುಳ್ಳಿ ಜೊತೆನೂ ನಂಚ್ಕೊಬೇಕು, ಅವಾಗ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟು. ಗ್ರೀನ್ ಚಟ್ನಿ, ಈರುಳ್ಳಿ ವಿತ್ ಬಿರಿಯಾನಿ ತಿಂದರೆ ಫುಲ್ ಸಖತ್ತಾಗಿರುತ್ತೆ. ಇದಂತೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು ನೀವು. ಇದು 7 to 12:30 ಆಲ್ಮೋಸ್ಟು ಇದ್ರ ಟೈಮಿಂಗ್ಸು. ಸೊ ನಿಮಗೆ ಆಲ್ಮೋಸ್ಟು ಎಲ್ಲ ಕಡೆನೂ ಸೇಮ್ ಟೇಸ್ಟ್ ಇರೋ ಥರ ಇರೋಲ್ಲ. ಇಲ್ಲಿ ಸ್ವಲ್ಪ ಸ್ಪೈಸಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ಅದು ಒಂದು ಪ್ಲಸ್ ಪಾಯಿಂಟು. ಮತ್ತು ಇವರೇ ಹೋಮ್ ಮೇಡ್ ರೆಸಿಪಿ. ಸೊ ಮನೆಯಿಂದನೇ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಮಾಡ್ಕೊಂಬಂದು ಇಲ್ಲಿ ಸೆಲ್ ಮಾಡ್ತಿರೋದ್ರಿಂದ ಟೇಸ್ಟು ಕೂಡ ಸೂಪರಾಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇದೆ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ಡೆಫಿನೆಟ್ಲಿ ಪ್ಲೇಸ್ನ ನೀವು ವಿಸಿಟ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ನಾನು ಹೇಳೋದಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು.